143 ಕೋಟಿ ಜನಗಳು ಯೇಸುವನ್ನ ಕಾಣಬೇಕು. ನಮ್ಮ ದೇಶದ 7-8 ಲಕ್ಷ ಗ್ರಾಮಗಳಪ್ಪ ಕರ್ತನೇ ನಿಮ್ಮನ್ನ ಕಾಣಬೇಕು ರಾಜ. ಪ್ರಾರ್ಥನೆ ಮಾಡಿ ನಿಮ್ಮನ್ನ ಕಾಣಬೇಕು ರಾಜ, ನಿಮ್ಮನ್ನ ನೋಡಬೇಕು ರಾಜ. ನೀನೇ ದೇವರೆಂಬುದಾಗಿ ತಿಳಿದುಕೊಳ್ಳಬೇಕು ರಾಜ. ಅದೇ ಮನ ಬರೆಯು ರಾಜ. ರಕ್ಷಿಸು ದೇವರೇ. ಇಂಡಿಯಾ ಯೇಸುವನ್ನ ಕಾಣಲೇ, ಇಂಡಿಯಾದ ಜನಗಳು ಯೇಸುವನ್ನ ಕಾಣಲೇ. ಅಲ್ಲೋಕ ರಾಜ್ಯಾಗಿ ಪ್ರಾರ್ಥನೆಯನ್ನ ಕೇಳಲೇ, ನನ್ನ ಪ್ರಾರ್ಥನೆಗೆ ಜಯ ಬರಲೇ. ಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರು ಹೇಳ್ತಾರೆ, ನನ್ನ ಪ್ರಜೆಯಾದವರು ತಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಪಾಪದ ಮಾರ್ಗವನ್ನ ಬಿಟ್ಟು ಕೆಟ್ಟ ನಡತೆಯನ್ನ ಬಿಟ್ಟು ನನ್ನ ಕಡೆಗೆ ತಿರುಗಿಕೊಂಡು ನನ್ನ ಮುಖದರ್ಶನವನ್ನ ಬಯಸಿ ಪ್ರಾರ್ಥಿಸುವುದಾದರೆ ನಾನು ಆ ದೇಶಕ್ಕೆ ಕ್ಷೇಮವನ್ನ ಕೊಡುತ್ತೇನೆಂಬುದಾಗಿ, ನಾನು ಆ ದೇಶಕ್ಕೆ ಕ್ಷೇಮವನ್ನ ಕೊಡುತ್ತೇನೆಂಬುದಾಗಿ. ಪ್ರೀತಿಯ ಸಹೋದರ ಸಹೋದರಿ, ನಮ್ಮನ್ನು ನೋಡಿನೇ ದೇವರು ಹೇಳ್ತಾ ಇರೋದು, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು, ನನ್ನವರೆಂದು ಹೆಸರುಗೊಂಡ ನನ್ನ ಮಕ್ಕಳು ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಕೆಟ್ಟ ನಡತೆಯನ್ನ ಬಿಟ್ಟು ನನ್ನ ಕಡೆಗೆ ತಿರುಗಿಕೊಂಡು ನನ್ನ ಮುಖದರ್ಶನವನ್ನ ಬಯಸಿ ಪ್ರಾರ್ಥಿಸುವುದಾದರೆ ನಾನು ಆ ದೇಶಕ್ಕೆ ಕ್ಷೇಮವನ್ನ ಕೊಡುತ್ತೇನೆಂಬುದಾಗಿ. ಪಾಪಗಳು ಕಡು ಕೆಂಪಾಗಿದ್ದರು, ಅದು ಹಿಮದಂತೆ ಈ ವೇಳೆಯಲ್ಲಿ ಬೆಳ್ಳಗಾಗುವುದು. ಅದು ಕಿರಿಮಂಚಿಯ ಬಣ್ಣವಾಗಿದ್ದರು, ಹಿಮದಂತೆ ಬಿಳುಪಾಗುವುದು. ಯೇಸುವಿನ ರಕ್ತ ನಮ್ಮ ಮೇಲೆ ಬರ್ತಾ ಇದೆ, ನಮ್ಮನ್ನು ಶುದ್ಧೀಕರಿಸ್ತಾ ಇದೆ. ನಮ್ಮನ್ನು ಶುದ್ಧೀಕರಿಸುವ ರಕ್ತಕ್ಕಾಗಿ ಎಲ್ಲ ಸ್ತೋತ್ರ ಮಾಡಿ, ಎಲ್ಲ ರಕ್ತಕ್ಕಾಗಿ ಸ್ತೋತ್ರ ಮಾಡಿ. ದೇಶವನ್ನು ಕಣ್ಣು ಮುಂದಾಗಿ ತೆಗೆದುಕೊಂಡು ಬಂದು ನನ್ನ ದೇಶವನ್ನು ರಕ್ಷಿಸು ಅಂತೇಳಿ ಪ್ರಾರ್ಥನೆ ಮಾಡೋಕ್ಕೆ ಪ್ರಾರಂಭ ಮಾಡಿ. ನೀವಾಗಿ ಪ್ರಾರ್ಥನೆ ಮಾಡೋಕ್ಕೆ ಪ್ರಾರಂಭ ಮಾಡಿ. ನಮ್ಮ ಕಣ್ಣುಗಳಲ್ಲಿ ನೀರು ಹರಿಯಲಿ. ಓ ಸಾಯುವವನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ. ಸತ್ತವನಿಗಾಗಿ ಎದೆಗೊಳ್ಳಬೇಡಿರಿ, ಸೆರೆಪಟ್ಟವನಿಗಾಗಿ ಬಿಕ್ಕಿ 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 ಅಳಿರಿ ಎಂಬುದಾಗಿ ದೇವರು ಹೇಳ್ತಾನೆ. ಓ
ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಕರ್ತವ್ಯನಿಷ್ಠ ಮಕ್ಕಳು ಕೂಡ ಆಶೀರ್ವದಿಸು. ವಿರುದ್ಧವಾಗಿ ಹೋರಾಡುವಂತಹ ಎಲ್ಲ ದುರಾತ್ಮನ ಕಾರ್ಯಗಳು, ಎಲ್ಲ ದುಷ್ಟನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಮುನ್ನಡೆಯಪ್ಪ ಕರ್ತೇವೆ. ವಾಯುಮಂಡಲದಪ್ಪ ಕರ್ತೇವೆ, ಎಲ್ಲ ಸೈನ್ಯ ಸಕಲ ಸಮಸ್ತ ಬಲಗಳು ಯೇಸುವಿನ ನಾಮದಲ್ಲಿ ಮುನ್ನಡೆಯಪ್ಪ ಕರ್ತೇವೆ. ಅದಕ್ಕಿಂತ ಈಚೆಗೆ ಪಾಕಂತ ಒಳಪಡಿಸುವಂತಹ ಪಾಕದ ದುರಾತ್ಮನ ಕಾರ್ಯಗಳು ಯೇಸುವಿನ ನಾಮದ ಮುನ್ನಡೆಪಡಲಿ. ಸಂಖ್ಯೆಗಳ ಅಭಿಷೇಕ ಪಾಕರ್ತನೆ ಪ್ರತಿಯೊಬ್ಬ ಮಕ್ಕಳ ಮೇಲೆ ಇಳಿದು ಬರಲಿ ರಾಜ್ಯಪ್ಪ ಕರ್ತನೆ. ಅವತ್ತು ಅಪೋಸ್ತರ ಮೇಲಿಂದ ಅಭಿಷೇಕ ಪಾಕರ್ತನೆ ಇವತ್ತು ಪ್ರತಿಯೊಬ್ಬ ಮಕ್ಕಳ ಮೇಲೆ ಇಳಿದು ಬರಲಪ್ಪ ಕರ್ತನೆ. ಪ್ರತಿಯೊಬ್ಬರ ಪಾಕರ್ತನೆ ಆತ್ಮಿಕ ಕಣ್ಣುಗಳು ತೆರೆಯಲು ಪಡೆಯಲಿ ರಾಜ್ಯ. ಅವರ ಆತ್ಮಿಕವಾದ ಬಾಯಿಗಳ ಪಾಕ ತೆರೆಯಲು ಪಡೆಯಲಿ ರಾಜ್ಯ. ಪ್ರತಿಯೊಬ್ಬರು ಹೋಲಿಸಿದ ಮಕ್ಕಳಿಗೆ ವಿರುದ್ಧವಾಗಿ ಹೋರಾಡುವಂತಹ ಎಲ್ಲ ದುರಾತ್ಮನ ಕಾರ್ಯಗಳು, ಎಲ್ಲ ದುಷ್ಟ ಸೇನೆ ಸರ್ಕಾರ ಸಮಸ್ತ ಬಲಗಳು ಯೇಸುವಿನ ನಾಮದಿಂದ ಅವಮಾನಪಟ್ಟು ದೇವರೇ ದುಃಖಪಟ್ಟು ವ್ಯಥಪಟ್ಟು ತಗಪ್ಪನೆ ಅದರೇ ಮನಮುಖವಾಗಿ ಕರ್ತಾವೆ ಅದರ ಉಳಿಸೈಗ್ರಪ್ಪ ಅದು ನೀರೇ ಬಾಧ್ಯಕೊಂಡಿರುತ್ತೀರಿ ತಗಪ್ಪನೆ ಒಬ್ಬರು ಒಳ್ಳೆಯರತ್ತವರಿಗೆ ಕರಣ ಪಿಡಿಗಳು ರಾಜ ಒಬ್ಬರು ಪಿಳಿಗಳಿಗೆ ದೇವರೇ ತಾಯಿ ಪೊಲ ತಗಪ್ಪನೆ ಪೊಲೆ ದೇವಿ ಆಸಿ ಅರಮನೆ ರಾಜ ರಕ್ತ ಕೊಟ್ಟು ಮರೆತುಕೊಳ್ಳೆ ವೀರಾಗುವೆ ನಮ್ಮ ಸ್ತೋತ್ರವಯ್ಯ. ಅವರ ಮನವಿ பிள்ளைகளை பாதுகாத்துக்கொள்ளுகையா, அவருடைய குடும்பங்களை பாதுகாத்துக்கொள்ளையா, அவருடைய சபைகளை பாதுகாத்துக்கொள்ளையா, அவருடைய ஊழியர்களை பாதுகாத்துக்கொள்ளுங்காண்டவரே. அப்பா அவருடைய சன்னிதானத்திலே கர்த்தாவே சுரி ஒளி கொண்டு கர்த்தா முதல் கொண்டு பெரிய ஊழியர்கள் வரைக்கும் கர்த்தாவே நீங்கள் ஆசீர்வதிக்க வேண்டுமையா, நீ பெருக பண்ண வேண்டுமையா. ಅವರಿಗೆ ಸಾಲ ಅಧಿಕವಾಗಿ ಅದನ್ನು ತೀರಿಸೋಕ್ಕಾಗದೆ ಬೆಳೆ ನಷ್ಟವಾಗಿ ಈ ಥರ ಅನೇಕ ಕಾರಣಗಳಿಂದ ಅನೇಕ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ, ನಮ್ಮ ದೇಶದ ಎಲ್ಲ ರೈತರಿಗೆ ಒಳ್ಳೆ ಒಂದು ಅನುಕೂಲತೆಯನ್ನು ಸರ್ಕಾರ ಮಾಡಿಕೊಳ್ಳಿ. ಒಳ್ಳೆ ಬೆಳೆ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಬೆಳೆಯೋದಕ್ಕೆ ಎಲ್ಲ ರೀತಿಯಾದಂತಹ ಸೌಕರ್ಯಗಳನ್ನು ಸರ್ಕಾರ ಕೊಡಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣ. ಇನ್ನು ಯಾವ ರೈತರು ಆತ್ಮಹತ್ಯೆ ಮಾಡಿಕೊಳ್ಳಬಾರ್ದು ಅಂತೇಳಿ ನಾವು ಆ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಇನ್ನೊಂದು ನೋಡಿ, ತುಂಬ ಒಂದು ಮುಖ್ಯವಾದ ವಿಷಯ ಏನಂತಂದರೆ, ಬೆಂಗಳೂರಲ್ಲಿ ಸೇರಿ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಬಾಲ್ಯ ವಿವಾಹಗಳ ಹೆಚ್ಚಳ. ಕಳೆದ 3 ವರ್ಷಗಳಲ್ಲಿ 2000ಕ್ಕೂ ಹೆಚ್ಚು ಬಾಲ್ಯ ವಿವಾಹ, ಹೀಗೆ ಬಾಲ್ಯ ವಿವಾಹದ ಕಾರ್ಯಗಳು ನಡೀತಾ ಇದೆ. ಇದನ್ನು ಕಟ್ಟಿ ಬಂಧಿಸಿ ನಾವು ಪ್ರಾರ್ಥನೆ ಮಾಡೋಣ. 300ಕ್ಕಿಂತ ಅಧಿಕವಾದ ರೈತರು ಸ್ವಾಮಿ ಅನೇಕ ಸಮಸ್ಯೆಗಳಿಂದ ಕರ್ತರೆ ಸ್ವಾಮಿ, ಬೆಳೆ ಕರ್ತರೆ ಸ್ತೋತ್ರಪ್ಪ ಸರಿಯಾದ ಕೈಗೆ ಬಂದರೆ ಸ್ವಾಮಿ, ಅದರ ಕರ್ತರೆ ಸ್ತೋತ್ರಪ್ಪ ಅದರ ನಷ್ಟದಿಂದ ಸ್ವಾಮಿ ಬೇಸತ್ತು ಕರ್ತರೆ ಸ್ತೋತ್ರಪ್ಪ ಆತ್ಮಹತ್ಯೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಕರ್ತರೆ ಸ್ವಾಮಿ. ಅದೇ ರೀತಿಯಾಗಿ ಕುಟುಂಬದಲ್ಲಿರುವಂತಹ ಅನೇಕ ಸಮಸ್ಯೆಗಳಿಂದ ಕರ್ತರೆ ಸ್ವಾಮಿ ಬೇಸತ್ತವರಾಗಿ ಕರ್ತರೆ ಸ್ವಾಮಿ ಅಪ್ಪ ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ ಕರ್ತರೆ ಸ್ತೋತ್ರಪ್ಪ. ಅಪ್ಪ ಕರ್ತರೆ ರೈತರು ಕರ್ತರೆ ನಮ್ಮ ದೇಶದ ಬೆನ್ನೆಲುಬಾಗಿರುವ ಕರ್ತರೆ ಸ್ವಾಮಿ, ಅವರ ಮುಖಾಂತರ ಕರ್ತರೆ ಸ್ತೋತ್ರಪ್ಪ ದೇಶಕ್ಕೆ ಬೇಕಾದಂತ ಬೆಳೆಯನ್ನು ಸ್ವಾಮಿ ಬೆಳೆದು ಕೊಡುವಾಗ ಕರ್ತರೆ ಸ್ವಾಮಿ ಅದನ್ನ ಕರ್ತರೆ ಸಮೃದ್ಧಿಯಾಗಿರತಕ್ಕಂತೆ ಸ್ವಾಮಿ ಅಪ್ಪ ನೀವು ಆಶೀರ್ವದಿಸಬೇಕಾಗಿ ಕರ್ತರೆ ಸ್ವಾಮಿ. ಅಪ್ಪ ರೈತರನ್ನ ಕರ್ತರೆ ಸ್ತೋತ್ರಪ್ಪ ನಿಮ್ಮ ರಕ್ತದಲ್ಲಿ ಮರೆ ಮಾಡಿ ಕಾಣಿಸಿಕೊಳ್ಳತಕ್ಕಂತೆ ಸ್ವಾಮಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ನಿಮ್ಮ ಕೇಸ್ ಹೆಚ್ಚಾಗಿರುವಾಗ ಕರ್ತರೆ ಸ್ವಾಮಿ ನಿಮ್ಮ ಕುಟುಂಬವನ್ನು ಕಟ್ಟುವಂತ ದೇವರಾಗಿರೋ ಸ್ವಾಮಿ ನಿಮ್ಮ ರಕ್ತವನ್ನು ಕರ್ತರೆ ಕುಟುಂಬದ ಬೇಗ ಸುರಕ್ಷಿಸಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ಅಪ್ಪ ಒಂದೊಂದು ಕುಟುಂಬಗಳ ಕರ್ತರೆ ಯೇಸುವಿನ ನಾಮದಲ್ಲಿ ಕಟ್ಟಲ್ಪಡಲಿ ಕರ್ತರೆ ಸ್ತೋತ್ರಪ್ಪ. ಕುಟುಂಬವನ್ನು ಒಡೆಯಲಿಕ್ಕೆ ಪ್ರೇರೇಪಿಸುವಂತ ದುರಾತ್ಮನ ಕ್ರಿಯೆಗಳ ಬಲಗಳು ನಜರೇತಿನ எல்லா ஆக்சிடென்ட் ஆண்டவரே தடுத்து நிறுத்தப்படவே ஏசப்பா. ஆண்டவரே ஃபயர் ஆக்சிடென்ட் எங்கும் நடக்க கூடாது ஏசப்பா. நீங்க தான் பாதுகாக்கும்படிக்கு ஜெபிக்கிறோம் ஆண்டவரே. எல்லா விதமான டிரான்ஸ்போர்ட் உடைய பாதுகாப்பு வேண்டி நாங்கள் ஜெபிக்கிறோம் ஆண்டவரே. ஒரு உயிர் கூட நாசமாக போக கூடாது ஏசப்பா. ஒவ்வொருவரையும் நீங்க பாதுகாக்கும்படிக்கு நாங்கள் ஜெபிக்கிறோம் ஏசப்பா. உங்களுடைய இரக்கம் எல்லாருக்கும் வேண்டி நாங்கள் ஜெபிக்கிறோம் ஏசப்பா. நீங்க அப்படியே செய்கிறதுக்காக ஸ்தோத்திரம். இந்த ஆக்சிடென்ட்களை கொண்டு வருகிற எல்லா சாத்தானுடைய வல்லமைகள் மேல் இயேசு கிறிஸ்துவின் ரத்தத்தை விசுவாசத்தோடு அவைகளுக்கு விரோதமாய் தெளிக்கிறோம். இயேசு கிறிஸ்துவின் நாமத்தில் புத்தி கட்டுகிறோம். இயேசு கிறிஸ்துவின் நாமத்தில் எல்லாம் அழிந்து போவதாக இயேசப்பா நீங்க அழித்து போடுகிறதுக்காக ஸ்தோத்திரம். நீங்கள் செய்த
செய்த நல்ல காரியங்கள் ಇದುವರೆಗೂ ನೀವು ಮಾಡಿದಂತ ಎಲ್ಲಾ ಕಾರ್ಯಗಳು மனுஷர் அதை கனப்படுத்தாமல் இருக்கலாம். ಮನುಷ್ಯರು ಅದನ್ನ ಘನಪಡಿಸದೇ ಇರಬಹುದು. ಆದರೆ தேவனுக்காக நீங்கள் அதை செய்கிற போது, ನೀವು ದೇವರಿಗಾಗಿ ಆ ಕಾರ್ಯಗಳನ್ನು தொடர்ந்து செய்யும் போது, ಸತತವಾಗಿ ಮಾಡುವಾಗ பரலோகத்தின் தேவன் அதை கனப்படுத்தி உங்களை ஆசீர்வதிப்பார். ಪರಲೋಕದ ದೇವರು ನಿಮ್ಮನ್ನ ಘನಪಡಿಸಿ ಆಶೀರ್ವಾದ உங்களை ಮಾಡಿ உயர்த்துவார். ನಿಮ್ಮನ್ನ ಮೇಲೆತ್ತುವನು. அதற்கு இங்க உங்களுக்கு பலன் கிடைக்காமல் இருக்கலாம். ಆದ್ರೆ ಇಲ್ಲಿ ನಿಮಗೆ ಇಲ್ಲಿ ಪ್ರತಿಫಲ ಸಿಗದೆ ಇರಬಹುದು. ಪರಲೋಕದಲ್ಲಿ மிகுந்த பலனை தேவன் உங்களுக்கு தருவார் என்று வேதம் நமக்கு தெளிவாய் சொல்லுது. ಬಹಳ ಫಲ ಸಿಕ್ಕುವುದು ಎಂಬುದಾಗಿ ದೇವರು ಹೇಳುತ್ತಾನೆ. ಆದ್ರಿಂದ ஊழியத்தை தாங்கும் போது, ಒಂದು ಸೇವೆಯನ್ನ ನೀವು தேவ பிள்ளைகளை தாங்கும் போது, ದೇವ ಮಕ್ಕಳನ್ನ ನೀವು ಕನಿಕರಿ தாங்கும் போது, ಒಂದು ಮಿಷನರಿಯನ್ನ ನೀವು ಕನಿಕರಿ தாங்கும் போது, ಸೇವಕರನ್ನ ಕನಿಕರಿಸುವಾಗ சந்தோஷத்தோட செய்யுங்கள். ಎಲ್ಲವನ್ನ ಸಂತೋಷದಿಂದ ಮಾಡ್ರಿ. தேவன் உங்களை ஆசீர்வதிப்பார். ದೇವರು ನಿಮ್ಮನ್ನ ಆಶೀರ್ವಾದ ಮಾಡುತ್ತಾರೆ. ஹalleluya. ಹಾಲೆಲೂಯಾ.